ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು. ಇವತ್ತು ನಾವು ಭಾರತ ದೇಶದ ಅತಿ ಶ್ರೀಮಂತವಾಗಿರ್ತಕ್ಕಂಥ ದೇವಸ್ಥಾನವಾಗಿರ್ತಕ್ಕಂಥ ತಿರುಪತಿ ಬಾಲಾಜಿಯ ತಿರುಮಲದಲ್ಲಿ ನಾವು ಇಲ್ಲಿ ಕೂತಿದ್ದೇವೆ. ಇಲ್ಲಿ ತಿರುಮಲದಲ್ಲಿ ಇಲ್ಲಿ ಏನು ವಿಶೇಷ ಅಂತಂದರೆ, ಇಲ್ಲಿ ಜಗತ್ತಿನ ಮೂಲೆ ಮೂಲೆಯಿಂದನೂ ಎಲ್ಲ ಭಕ್ತರು ಇಲ್ಲಿ ಬಂದು ತಿರುಪತಿಯ ಬಾಲಾಜಿಯನ್ನು ದರ್ಶನವನ್ನು ಪಡೆದು, ಸಂಕಟ ಬಂದಾಗ ವೆಂಕಟರಮಣ ಅಂತಲ್ಲ ಆ ರೀತಿ ಇಲ್ಲಿ ಬಂದು ಎಲ್ಲರೂ ದರ್ಶನವನ್ನು ಪಡಿತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಲ್ಲಿ ಬಂದು ತನ್ನ ಹಣೆಯನ್ನು ಇಲ್ಲಿ ತಿರುಪತಿ ಬಾಲಾಜಿಗೆ ಹಣೆ ಮಾಡೋದು ಹೋಗ್ತಕ್ಕಂಥದ್ದು ಒಂದು ವಿಶೇಷ. ಇಲ್ಲಿ ಏನಂದರೆ, ತಿರುಪತಿಗೆ ಬಂದ ಮೇಲೆ ಭಾಳ ಜನ ಬಂದಿದ್ದಾರೆ. ಇಲ್ಲಿ ಹೊಸ ಅಪ್ಡೇಟ್ಸ್ಗಳು ಆಗ್ತಿರ್ತವೆ. 100 ರೂಪಾಯಲ್ಲಿ AC ಬಸ್ ಇದೆ, 50 ರೂಪಾಯಲ್ಲಿ ನಾರ್ಮಲ್ ಬಸ್ ಇದೆ, 50 ರೂಪಾಯಲ್ಲಿ ಟ್ಯಾಕ್ಸಿ ಮುಖಾಂತರ ನಾವು ತಿರುಮಲಕ್ಕೆ ಬರ್ಬೋದು. ತಿರುಮಲಕ್ಕೆ ಬರುವಾಗ ಇಲ್ಲಿ ಯಾವುದೇ ರೀತಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳು ಟೋಟಲಿ ಅಲೌಡ್ ಇರೋದಿಲ್ಲ. ಮತ್ತು ಅಲ್ಲಿ ಬಂದ ಮೇಲೆ ಗೇಟ್ ಹತ್ತಿರ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಕಿನ ಮತ್ತು ಏನಾದರೂ ತಂಬಾಕು, ಗುಟ್ಕಾ, ಸಿಗರೇಟು ಮತ್ತು ಏನಾದರೂ ಮದ್ಯಪಾನ ಅಂಥವು ಏನೇ ಇದ್ದರೂ ಕೂಡ ಅದನ್ನು ಎಲ್ಲ ಕೂಡ ಅಲ್ಲಿ ಚೆಕ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಿಂದ ಒಳಗೆ ಹೋಗೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಾವು ತಿರುಪತಿಯಲ್ಲಿ ಇಳಿದ ಮೇಲೆ ಅಲ್ಲಿ ಮೊದಲು ನಾವು ಫ್ರೀ ದರ್ಶನದ ಟಿಕೆಟನ್ನು ಅಲ್ಲಿ ಹೋಗಿ ಮೊದಲು ಕೌಂಟ್ರ್ನಲ್ಲಿ ಒಂದು ಟಿಕೆಟನ್ನು ತೊಗೋಬೇಕು. ಅದು ತೊಗೊಂಡ ನಂತರ ನಿಮಗೆ ಏನದಲ್ಲ, ಇದೆಲ್ಲನೂ ಚೆಕಿಂಗ್ ಪ್ರಕ್ರಿಯೆ ನಡೆದ ಮೇಲೆ ನಿಮಗೆ ಇಲ್ಲಿ ರೂಮ್ಸ್ ಅಲಾಟ್ ಆಗುತ್ತೆ. ಇಲ್ಲಿ ನೋಡಿ, ತಾವೆಲ್ಲ ನೋಡ್ತಾ ಇರ್ಬೋದು, ಇವೆಲ್ಲ ನಾವು ಹಿಂದ್ಗಡೆ ಇರ್ತಕ್ಕಂಥದ್ದು ರೂಮ್ಸ್ಗಳಿವೆ. ಇದು ತಿರುಮಲ ಬಸ್ ಸ್ಟ್ಯಾಂಡ್ ಇದೆ. ಇವೆಲ್ಲ ಗುಡ್ಡದಲ್ಲಿ, ತಿರುಪತಿ ಬಾಲಾಜಿಯ ಗುಡ್ಡದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ANC, CNC, SMC, AVX ಈ ಥರ ಸಾಕಷ್ಟು ಒಂದೊಂದು ಬ್ಲಾಕಿಗೆ ಒಂದೊಂದು ನಂಬರ್ಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಲಿ CRO ಕೌಂಟ್ರ್ ಹತ್ರ ಹೋದ್ಮೇಲೆ ಈ ರೂಮ್ಸನ್ನು ಅಲಾಟ್ ಆಗೋದು. ಅಲ್ಲಿ ನಾವು 50 ರೂಪಾಯಿ, 400 ರೂಪಾಯಿ ಡಿಪಾಸಿಟ್ ತೊಗೋತಾರೆ. ಮತ್ತು 500 ರೂಪಾಯಿ ಡಿಪಾಸಿಟ್ ತೊಗೋತಾರೆ. ಮತ್ತು ಅಲ್ಲಿ ನಮಗೊಂದು ಕೂಪನನ್ನು ಕೊಟ್ಟು ಅಲ್ಲಿ ಫ್ರೀ ಲಾಕರ್ಸ್ಗಳು ಕೂಡ ಇವೆ. ಮತ್ತು ಅಲ್ಲಿ ನೀವು ಕ್ಲಾಕ್ ರೂಮ್ನಲ್ಲಿ ಅಲ್ಲೇ ಇಟ್ಟು ಅಲ್ಲಿ ಒಂದು ಚಾಪೆಯನ್ನು ಕೊಡ್ತಾರೆ, ಅಲ್ಲಿ ಮಲ್ಕೋಬೋದು. ಅದು ಕೇವಲ 20 ರೂಪಾಯಿ ತೊಗೋತಾರೆ. ಅದಕ್ಕೆ ರೂಮ್ ಬೇಕಂದರೆ 50 ರೂಪಾಯಿ. ಮತ್ತು ವಿತ್ 400-500 ರೂಪಾಯಿ ಡಿಪಾಸಿಟ್ ಇಟ್ಕೋತಾರೆ. ಅದು 24 ಗಂಟೆಗಳ ಕಾಲ. ಮತ್ತು ಅದನ್ನು ನೀವು ಮರೆತು ಇನ್ನೂ 24 ಗಂಟೆಗಳನ್ನು ಇಟ್ಟರೆ ಅದು 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತೆ. ಈ ರೀತಿ ಪ್ರಕ್ರಿಯೆ ಇದೆ. ಇಲ್ಲಿ ಬಂದರೆ ಎಲ್ಲ ರೀತಿಯಿಂದ ಕೂಡ ವಾಕೇಬಲ್ ಇದೆ. ಇಲ್ಲಿ ಏನು ಜಾಸ್ತಿ ಏನಿಲ್ಲ, ಫ್ರೀ ಬಸ್ಸಸ್ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಒಳಗಡೆ ಸ್ಟ್ರಿಕ್ಟ್ಲಿಯಾಗಿ ಎಲ್ಲಿ ಕೂಡ ಮಂದಿರದ ಆವರಣದಲ್ಲಿ ಫೋನ್ಗಳನ್ನು ಒಯ್ಯೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಯಾವುದೇ ರೀತಿಯಿಂದ ಕ್ಯಾಮ್ರಾ ಅಲೌಡ್ ಇಲ್ಲ. ಇಂಥವಕ್ಕೆಲ್ಲನೂ ಕೂಡ ಸಾಕಷ್ಟು ಇದು ಇದೆ. ಫ್ರೀ ದರ್ಶನಕ್ಕೂ ಕೂಡ ಭಾಳಷ್ಟು ತೊಂದರೆ ಇಲ್ಲ. ಆರಾಮಾಗಿ ಒಂದೊಂದು ದಿವಸ ಭಾಳಷ್ಟು ಜನ ಇದ್ದಾಗ, ಈಗ ಯಾಕಂದರೆ ಈಗ ನಾವು ಬಂದಾಗ ರಶ್ ಇಲ್ಲ, ಟೋಟಲಿ ರಶ್ ಇಲ್ಲ. ನಮಗೂ 3-4 ಗಂಟೆ ಒಳಗೆ ದರ್ಶನ ಆಗಿದೆ. ಆ ರೀತಿ ಇದು ನಮ್ಮಲ್ಲಿ ತಮಗಂತ ಆಗಿರ್ತಕ್ಕಂಥ ಅನುಭವಗಳನ್ನು ತಿಳಿಸ್ತೀವಿ. ಈಗ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆತ್ಮೀಯರು ಹಾಗೂ ನಮ್ಮ ಗುರುಗಳಾಗಿರ್ತಕ್ಕಂಥ ಮೃತ್ಯುಂಜಯ ಸ್ವಾಮಿಯವರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡ್ತಾರೆ. ಅವರು ಕೂಡ ತಮ್ಮ ಅನುಭವ, ಇಲ್ಲಿ ಆಗಿರ್ತಕ್ಕಂಥ ಅನುಭವ ಕೂಡ ಹಂಚ್ಕೊಳ್ತಾ ಇದ್ದಾರೆ. ದಯವಿಟ್ಟು ಹಂಚ್ಕೊಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾವು ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದಿಂದ ಸುಮಾರು 30-40 ಜನ ಇಲ್ಲಿಗೆ ಬಂದೀವಿ. ಇಲ್ಲಿ ಬಂದ ನಂತರ 5-6 ಜನ ಒಂದೊಂದು ಗುಂಪು ಮಾಡಿ ನಾವೇನಪ್ಪ ಅಂದ್ರೆ ಪ್ರಯಾಣ ಬೆಳೆಸಿದ್ದೀವಿ. ಫಸ್ಟಿಗೆ ನಾವು ರೇಣುಗುಂಟ ಎಳೆದು ಎಲ್ಲಿ ಬಂದೀವಿ, ತಿರುಪತಿಗೆ ಬಂದ್ವಿ. ತಿರುಪತಿ ಅಂದ್ರೆ ದೇವಸ್ಥಾನದ ದರ್ಶನಕ್ಕೆ ಒಂದು ರಸೀದಿ ತೊಗೊಂಡ್ವಿ. ತದನಂತರ ನಾವು ಡೈರೆಕ್ಟಾಗಿ ಮೇಲೆ ತಿರುಮಲಕ್ಕೆ ಬಂದ್ವಿ. ತಿರುಮಲಕ್ಕೆ ಬಂದ ನಂತರ ಇಲ್ಲಿ ಯಾವುದೇ ಒಂದು ನಮಗೆ ತೊಂದರೆ ಆಗಿಲ್ಲ. ಲಕ್ಷಾಂತರ ಜನ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ, ಅದರ ತೊಂದರೆ ಯಾವುದೋ ಥರದಾಗಿಲ್ಲ. ಯಾಕಂದರೆ ಅಷ್ಟೊಂದು ಸರಳ ವ್ಯವಸ್ಥೆ ಇದೆ. ಇಲ್ಲಿ ಲಾಕರ್ ಇದೆ, ಫ್ರೀ ಲಾಕರ್. ಅಲ್ಲಿ ಇಟ್ಟಿಗೆ ಚಾಪಿ ಕೊಡ್ತಾರೆ, ಮನ್ಕೊಳ್ಬೋದು. ಏನಪ್ಪ ಅಂದರೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರಿದೆ. ಎಲ್ಲ ರೀತಿಯಿಂದ ಒಳ್ಳೆಯ ವ್ಯವಸ್ಥೆ ಇದೆ. ಅದು ಆದ ನಂತರ ನಮಗೇನಾದ್ರೆ ರಿಸಿಪ್ಟ್ ಕೊಟ್ಟಿರ್ತಾರೆ, ಇಂಥ ಸಮಯ ಕೊಟ್ಟಿರ್ತಾರೆ. ಆ ಸಮಯಕ್ಕೆ ನಾವೇನಪ್ಪ ಅಂದ್ರೆ ದೇವಸ್ಥಾನ ಲೈನಿಗೆ ನಿಂದಿರಬೇಕು. ಅಲ್ಲಿ ಸುಮಾರು ಒಂದು 3-4 ಗಂಟೆದಲ್ಲೇ ಬರ್ತಾರೆ. ಅಂದರೆ ಎಷ್ಟೇ ಜನ ಇದ್ದರೂ ಕೂಡ ನಮಗೆ ಅಲ್ಲಲ್ಲಿ ಹಾಲ್ ಮಾಡಿದ್ದಾರೆ. ಟಾಯ್ಲೆಟು, ನೀರಿನ ವ್ಯವಸ್ಥೆ, ನಾಷ್ಟಾದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಎಲ್ಲನೂ ಇದೆ. ಆದರೆ ಏನಪ್ಪ, ಎಂಥ ವಯಸ್ಸಾದವರಿಗೂ ಕೂಡ ಇಲ್ಲಿ ತಕ್ಲೀಫ್ ಆಗೋದಿಲ್ಲ. ಜನರು ಅನ್ಬೋದು, ಏನಪ್ಪ ತಿರುಪತಿ ಭಾಳ ಗದ್ದಲೆ ಇರ್ತದ, ಅಲ್ಲಿ ಹೆಂಗೆ ಹೋಗ್ಬೇಕು ಅಂತಕ್ಕಂಥದ್ದು. ಹಾಗೇನಿಲ್ಲ, ಭಾಳ ಸರಳವಾದಂಥ ವ್ಯವಸ್ಥೆ ಇದೆ ಇಲ್ಲಿ. ಆ ಒಂದು TTD ನಮ್ಮ ದೇವಸ್ಥಾನದವರು ಭಾಳಷ್ಟು ಏನಪ್ಪ ಅಂದ್ರೆ ಎಲ್ಲ ಸ್ಥಳ ಏನಪ್ಪ ಅಂದ್ರೆ ಭಾಳ ಸ್ವಚ್ಛವಾಗಿಟ್ಟಿದ್ದಾರೆ.
ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ನಾವು ದರ್ಶನ ಮಾಡ್ಲಿಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಎಷ್ಟೇ ಜನ ಇದ್ರೂ ಕೂಡ 4 ತಾಸಾಗಲಿ 5 ತಾಸಾಗಲಿ 10 ತಾಸಾದರೂ ಕೂಡ ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಲ್ಲಿ ನಮಗೆ ಏನಪ್ಪಾ ಅಂದ್ರೆ ಉಪಹಾರ ಬೇಕಾದ್ರೆ ವ್ಯವಸ್ಥೆ ಕೂಡ ಫ್ರೀ ವ್ಯವಸ್ಥೆ ಇದೆ. ತದನಂತರ ಏನಪ್ಪಾ ಅಂದ್ರೆ ನಮ್ಮ ದರ್ಶನ ಆಗ್ತದೆ. ದರ್ಶನ ಆದ ನಂತರ ಎಲ್ಲೇ ನಾವು ಯಾವುದೇ ಏರಿಯಾದಲ್ಲಿ ಇಳಿದ್ರು ಕೂಡ ಈ ದೇವಸ್ಥಾನ ಕಮಿಟಿಯವರು ಫ್ರೀ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಏನಪ್ಪಾ ಅಂದ್ರೆ ಯಾವುದೋ ಒಂದು ಟಾಟಾ ಸುಮೋ ಹಿಡಿದು ಒಂದು ಕಮಾಂಡೋರ್ ಹಿಡಿದು ಕಾರ್ ಹಿಡಿದು ಹೋಗ್ತಕ್ಕಂಥ ವ್ಯವಸ್ಥೆ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ಫ್ರೀ ವ್ಯವಸ್ಥೆ ಇದೆ. ಆದ್ರೆ ತಿಳ್ಕೋಬೇಕು, ನಾವು ಬಂದೀವಂದ್ರೆ ನಾವು ಎಲ್ಲರಿಗೂ ಹೇಳಿಕತ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಕೆಲವರಿಗೆ ಹೊಸದಾಗಿ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಏನಪ್ಪ ನಾವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಯಾವುದೋ ಒಂದು ಕಾರ್ ಕೈ ಮಾಡಿ ಅದಕ್ಕೆ 200-300 ಕೊಟ್ಟು ಕಿಸಿದ ನಮ್ಮ ಇಳಿದಂಥ ಸ್ಥಳಕ್ಕೆ ಹೋಗ್ಬೇಕಂತೇಳಿ ನಾವು ಮಾಡ್ತೀವಿ. ಹಾಗೇನಿಲ್ಲ, ನಾವು ಒಂದು ಸ್ಥಳೀಯ ಯಾವ ಏರಿಯಾ ಇರ್ತಾ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಅಲ್ಲೆಲ್ಲ ಹೇಳ್ತಾರೆ. ಆ ಬಸ್ನಾಗ ನಾವು ಫ್ರೀ ನಾವು ಇಳಿದಿರ್ತಕ್ಕಂಥ ಸ್ಥಳಕ್ಕೆ ನಾವು ಅಲ್ಲಿ ಲೊಕೇಶನ್ಗೆ ಇರ್ಬೋದು. ಆ ರೂಮ್ನು ಕೂಡ ಹೆಂಗೆ ಸ್ವಚ್ಛ ಅಂತಂದ್ರೆ ಮನೆಗೂ ಇರಂಗಿಲ್ಲ, ಆ ಥರ ಒಂದು ಸ್ವಚ್ಛವಾದಂಥ ವ್ಯವಸ್ಥೆ ಇರ್ತದೆ. ಬಿಸಿ ನೀರು ಇರ್ತದೆ. ಅದಕ್ಕೆ ಇಲ್ಲಿ 48 ಅವರ್ಸ್ ಇರ್ಬೋದು, ನಾಟ್ 24 ಅವರ್ಸ್. 24 ಅವರ್ಸ್ ಅಂತ ನಮ್ಗೆ ಕೊಡ್ತಾರೆ, 48 ಅವರ್ಸ್ ಇರ್ಬೋದು. ಅಂದರೆ 50 ಒಂದು 100 ರೂಪಾಯಿ ಕಟ್ ಮಾಡ್ತಾರೆ. 550 ರೂಪಾಯಿ ಡಿಪಾಸಿಟ್ ಇಟ್ಕೊಂಡು 2 ದಿವಸ ಇದ್ರೆ ಒಂದು 100 ರೂಪಾಯಿ ಕಟ್ ಮಾಡ್ತಾರೆ, ಒಂದೇ ದಿವಸ ಇದ್ರೆ 50 ರೂಪಾಯಿ ಕಟ್ ಮಾಡ್ತಾರೆ. ಇಂಥ ಒಂದು ಸರಳವಾದಂಥ ವೆಂಕಟೇಶ್ವರ ದರ್ಶನ ನಾವೆಲ್ಲರೂ ಮಾಡಿದ್ದೀವಿ. ತಾವು ಕೂಡ ಏನಪ್ಪ ಅಂದ್ರೆ ಬಂದು ಭಾಳಪ್ಪ ಅಂದ್ರೆ ಯಾರಿಗೂ ಕೇಳ್ಬೋದು. ಇಲ್ಲಿ ತೆಲುಗು ಜಾಸ್ತಿ ಮಾತಾಡ್ತಾರೆ, ಆದರೆ ನಾವು ಹಿಂದಿಯಲ್ಲಿ ಮಾತಾಡಿ, ಇಂಗ್ಲೀಷ್ನಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ ಇರ್ತಾರೆ. ಅವರಿಗೆ ಕೇಳ್ಕೊಂಡು ಸರಳವಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೇಕೆಂದು ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಾವೇನಪ್ಪ ಎಲ್ಲರಿಗೂ ಗೊತ್ತದ, ಆದರೂ ಕೂಡ ಗೊತ್ತಿರಲಾದವ್ರಿಗೆ ನಾವು ಈ ವಿಷಯ ತಿಳಿಸ್ತಾ ಇದ್ದೀವಿ. ಅನ್ಬೋದು ಇವ್ರೇನಪ್ಪ ಬಹಳಷ್ಟು ನಮ್ಗೆ ಹೇಳ್ತಾ ಇದ್ದಾರೆ, ನಾವೆಲ್ಲ ಹೋಗಿ ಬಂದೀವಂತ ಅನ್ಬೋದು. ಆದರೆ ಇದು ನಾವು ಹೇಳೋದು ಸಾಮಾನ್ಯ ಜನರಿಗೆ, ಕಲ್ಯಾರದಂಥವ್ರಿಗೆ, ಅವ್ರಿಗೇನು ಗೊತ್ತಿರಲ್ಲ ಪಾಪ, ಅಂಥವ್ರಿಗೆ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ನಮಗಾಗಿದ್ದು ನಾವೇನಪ್ಪ ಅಂದ್ರೆ ತಮಗೆ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಈಗ ತಿರುಪತಿ ದೇವಸ್ಥಾನದ ಇಲ್ಲಿವರೆಗೆ ಮುತ್ಯಾರು ಹೇಳಿದ್ರು, ಇಲ್ಲಿ ಅಂಗವಿಕಲರಿಗೆ ಮತ್ತು ವರಿಷ್ಠ ನಾಗರಿಕರಿಗೆ ಕೂಡ ಡೈರೆಕ್ಟ್ ಏನದಲ್ಲ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿಯ ದೇವಸ್ಥಾನದವರು ಇದೆ. ಮತ್ತು ಇಲ್ಲಿ ನಾವು ದರ್ಶನಕ್ಕೆ ಏನು ತೊಗೋತೀವಿ ಅದ್ರ ಮೇಲೆ ಓನ್ಲಿ 1 ಲಡ್ಡು ಮಾತ್ರ, ಒಂದೇ ಒಂದು ಲಡ್ಡುವನ್ನು ಕೊಡ್ತಾರೆ. ಬಾಕಿ ಲಡ್ಡುವನ್ನು ನೀವು 50 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಲಡ್ಡು ತೊಗೋಬೋದು, ಮತ್ತೆ 10 ಲಡ್ಡು ತೊಗೋಬೋದು. 200 ರೂಪಾಯಿದು ಒಂದು ಲಡ್ಡು ಇದೆ. ಈ ರೀತಿ ವೆರೈಟಿ ಆಫ್ ಲಡ್ಡುಗಳಿವೆ. ಈ ರೀತಿ ಏನದಲ್ಲ ನಮಗೆ ಒಂದು ದರ್ಶನ, ಒಂದು ಕೂಪನ್ ಮೇಲೆ ಒಂದೇ ಒಂದು ಏನದ ದರ್ಶನ ಮೇಲೆ ಒಂದು ಲಡ್ಡು ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಏನದ ಗುರುಗಳು ಹೇಳ್ದಂಗೆಲ್ಲ ಹೈಜಿನಿಕ್ ಇದೆ, ಮೇಂಟೆನೆನ್ಸ್ ಇದೆ. ಆದರೂ ಕೂಡ ತಿರುಮಲ ದೇವಸ್ಥಾನದವ್ರು ಕೂಡ ಒಳಗಡೆ ಎಲ್ಲ ವರಿಷ್ಠ ನಾಗರಿಕರಿಗೆ ಟೈಲ್ಸ್ ಬೀಲ್ಸ್ ಹಾಕಿದ್ದಾರೆ. ಇದು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇಲ್ಲಿ ಇರಬೇಕು. ಈ ರೀತಿ ಭಾಳಷ್ಟು ವ್ಯವಸ್ಥೆ ಇದೆ. ಫ್ರೀ ಬಸ್ ಇವೆ, AC ಬಸ್ ಕೂಡ ಇವೆ, ನಾರ್ಮಲ್ ಬಸ್ ಕೂಡ ಇವೆ. ನಮಗೇನದ ಇಲ್ಲಿ ಎಲ್ಲೇ ನಿಂತರೂ ಕೂಡ ದೇವಸ್ಥಾನಕ್ಕೆ ದರ್ಶನ ಮಾಡೋ ಸಲುವಾಗಿ ನಿಮ್ಮ ಪ್ರಸಾದ ವ್ಯವಸ್ಥೆ ಎಲ್ಲ ಕಡೆ ಇದೆ. ಈ ರೀತಿ ಸಾಕಷ್ಟು ಅನುಕೂಲ ಇದೆ. ಇಲ್ಲಿ ಬಂದರೆ ಏನೋ ಯಾವುದೇ ರೀತಿಯಿಂದ ಇಲ್ಲೇನು ಬರೋದು ರಶ್ ಇರುತ್ತೆ ಹಂಗೇನತ್ತಲ್ಲ, ಬರಂಗ ಬಂದಿರಬೇಕು. ಒಂದೊಂದು ಸಲ ಇರುತ್ತೆ ರಶ್. ಈಗ ನಾವು ಸಂಕ್ರಮಣಕರ ನಮ್ಮ ಅನುಭವ ಪ್ರಕಾರ ಯಾವಾಗ ಕೂಡ ರಶ್ ಇರೋಲ್ಲೇನೋ ಅಂತಕ್ಕಂಥದ್ದು ಇದಕ್ಕೆ ಎಲ್ಲ ಇರ್ತದೆ. ಸಂಕ್ರಮಣಕ್ಕೆ ಮತ್ತು ಹೋಳಿ ಹುಣ್ಣಿಮೆ ದಿನ ಬರೋದ್ರೆ ಭಾಳ ಉತ್ತಮ ಅಂತ ನಮಗೆ ಅನಿಸುತ್ತಿದೆ. ಯಾಕಂದ್ರೆ ಖಾಲಿ ಇರ್ತದ, ದರ್ಶನ 3 ಗಂಟೆದಾಗ ದರ್ಶನ ಆಗ್ತದ. ಟೈಮಿಂಗ್ ಯಾವುದೇ ಕೊಡ್ಲಿ, ನಿಮಗೆ ಟೈಮ್ ಕೊಟ್ಬಿಡ್ತಾರೆ. ನಿಮ್ಗೊಂದು ಟೋಕನ್ ಮೇಲೆ ಟೈಮ್ ಇರುತ್ತೆ. ಆ ಟೈಮ್ಗಿಂತ ಒಂದು ಬಿಫೋರ್ ಒಂದು 1 ಅವರ್ ಹಾಫ್ ಆನ್ ಅವರ್ ಒಳಗಡೆ ಹೋಗ್ಬೇಕು. ಆಮೇಲೆ ನಿಮ್ಗೆ 3 ಗಂಟೆದಾಗ 4 ಗಂಟೆದಾಗ ದರ್ಶನ ಆಗ್ತದೆ. ನಮಗಾರ 3 ಗಂಟೆದಾಗ ದರ್ಶನ ಆಗಿ ಹೊರಗೆ ಬಂದೀವಿ. ಆ ರೀತಿ ಏನದ ಇಲ್ಲೆಲ್ಲ ಅನುಕೂಲ ಇದೆ. ಅದಕ್ಕೆ ಯಾರಿಗೆ ಕೂಡ ಇಲ್ಲಿ ಬರಬೇಕಾದ್ರೆ ಏನು ಅವ್ರಿಗೆ ಇವ್ರಿಗೇನು ಭಾಳ ಏನು ಇದಕ್ಕೇನು ರಶ್ ಇರ್ತದೆ ಹಂಗೆ ಹಿಂಗಂತಲ್ಲ. ವಯಸ್ಸಾದವ್ರು ಬರ್ಬೋದು, ಹ್ಯಾಂಡಿಕ್ಯಾಪ್ ಇದ್ದವ್ರು ಬರ್ಬೋದು, ಸಣ್ಣವರು ದೊಡ್ಡವರು ಎಲ್ಲರಿಗೂ ಕೂಡ ಇಲ್ಲಿ ಎಕ್ದಮ್ ಹೈ ಸೆಕ್ಯೂರಿಟಿ ಇದೆ. ಏನೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಬಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡೆದು ತಾವು ಕೂಡ ಪುನೀತರಾಗಬೇಕಂತದ್ದು ಈ ಒಂದು ಇಲ್ಲಿ ಆಗಿರ್ತಕ್ಕಂಥ ನಮ್ಗೆ ಅನುಭವಗಳನ್ನು ನಾವು ತಮ್ಮ ಜೊತೆ ನಾವು ಹಂಚ್ಕೊಂಡಿದ್ದೀವಿ. ತಾವು ಕೂಡ ಬಂದು ದರ್ಶನವನ್ನು ಪಡೆದು ಪುನೀತರಾಗಬೇಕಂತ ಮಾಹಿತಿಯನ್ನು ನೀಡಿದರೆ ಧನ್ಯವಾದಗಳು. ಉಚಿತವಾದಂಥ ಬಸ್ಸುಗಳ ವ್ಯವಸ್ಥೆ ಇದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕಾಗಿ ಬಂದ ಯಾತ್ರಿಕರಿಗೆ ಇಲ್ಲಿ CRO ಆಫೀಸ್ ಇದೆ ಪಕ್ಕಕ್ಕೆ. ಈ CRO ಆಫೀಸಲ್ಲಿ ಲೈನಲ್ಲಿ ನಿಂತು ಏನಪ್ಪ ಅಂದ್ರೆ ಆ ಒಂದು ಇದು ರೂಮಿನ ಕೌಂಟರ್ ಇದೆ. ಅಲ್ಲಿ ರೂಮಿಂದ ಏನಪ್ಪ ಅಂದ್ರೆ ಬುಕ್ಕಿಂಗ್ ಮಾಡ್ಬೋದು. ಸುಮಾರು ಭಾಳ ಆದ್ರೆ 1 ಅವರ್ನಾಗ ಎಲ್ಲರಿಗೂ ಈಜಿ ಸರಳ ರೀತಿಯಲ್ಲಿ ಕೊಡ್ತಾರೆ. ಅದಕ್ಕೆ ಯಾರು ಏನಪ್ಪ ಅಂದ್ರೆ ಭಾಳ ಜನ ನಮಗೆ ರೂಮಲ್ಲಿ ಸಿಕ್ತು ಅಂತ ಅನ್ಬಾರ್ದು. ಎಷ್ಟೇ ಜನ ಇದ್ರೂ ಕೂಡ ಇಲ್ಲಿನ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಭಾಳ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಪಬ್ಲಿಕ್ ನೋಡಿ ಇಲ್ಲಪ್ಪ ನಮಗೆ ಸಿಗಲ್ಲ ಅಂತ ಅನ್ಬಾರ್ದು.
1 ಅವರ್ ಅಥವಾ ಭಾಳ ಅಂದರೆ 1-1.5 ತಾಸಿನಲ್ಲಿ ಅವರಿಗೇನಪ್ಪ ಅಂದ್ರೆ ರೂಮ್ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಕೇವಲ 50 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. 550 ರೂಪಾಯಿ ಡೆಪಾಸಿಟ್ ತೊಗೋತಾರೆ. ಮರಳಿ ನಾವು ರೂಮ್ ಕೀಲಿ ಕೊಟ್ಟ ಮೇಲೆ 500 ರೂಪಾಯಿ ನಮ್ಗೆ ಹಾಕ್ತಾರೆ. ಅದಕ್ಕಿಂತ ಒಂದು ಸರಳ ರೀತಿಯಲ್ಲಿ ವೆಂಕಟೇಶ್ವರನ ದರ್ಶನಕ್ಕಾಗಿ ಎಲ್ಲ ಬಂದಂಥ ಯಾತ್ರೆಗೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಇದರೇನಪ್ಪ ಅಂದ್ರೆ ತಾವೇನಪ್ಪ ಅಂದ್ರೆ ಎಲ್ಲರೂ ಏನಪ್ಪ ಅಂದ್ರೆ ಬಂದು ದರ್ಶನ ಪಡೆದು ಪುನೀತರಾಗಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈಗ ಇವರು ಹೇಳಿದ ಪ್ರಕಾರ ಇಲ್ಲಿ CR ಕೌಂಟರ್ ಇದೆ. ಇಲ್ಲೇ ಬಂದು ಇಡೀ ಇಲ್ಲಿ ತಿರುಪತಿ ದೇವಸ್ಥಾನದ ನೆಟ್ವರ್ಕ್ ಅನ್ನು ಇಲ್ಲಿಂದ ಫ್ರೀ ಲಾಕರ್ಸ್ಗಳು ಮತ್ತೆ ರೂಮ್ ಅವೈಲಬಿಲಿಟಿಗಳು ಇಲ್ಲಿ ಸಿಗುತ್ತವೆ. ಮತ್ತು ಜೊತೆಗೆ ಇಲ್ಲಿ ನಾನು ಹಿಂದ್ಗಡೆ ತಾವು ಇಲ್ಲಿ ನೋಡ್ತಾ ಇದ್ದೀರಿ, ಇದರಿಂದ ಒಂದು ಮ್ಯಾಪ್ ಇದೆ. ಇಲ್ಲಿಯ ಟೋಟಲಿ ನೀರೇ ಲಕ್ಷ್ಯ. ಇಲ್ಲಿ ಏನು ಟೋಟಲಿ ತಿರುಪತಿ ದೇವಸ್ಥಾನದ ಇದೆಯಲ್ಲ, ಇಲ್ಲಿ ನಾವು ನೋಡಿ ಮ್ಯಾಲೆ UR ಹಿಯರ್ ಅಂತ ಅಲ್ಲಿ ಬರೆದಿದ್ದಾರೆ. ಅಂದರೆ ನಾವು ಇಲ್ಲಿ ನಿಂತಿದ್ದೀವಿ. ಇದು ಮೇನ್ ಸೆಂಟರ್ ಪಾಯಿಂಟ್. ಇಲ್ಲಿಂದನೇ ಇಡೀ ದೇವಸ್ಥಾನದ ನಕ್ಷೆಯನ್ನು ನೋಡೋದು. ನಾವು ಎಲ್ಲಿ ಹೋಗೋದು, ಏನು ಎಲ್ಲಿ ದೇವಸ್ಥಾನ, ಏನೇನು ಕ್ಷೇತ್ರಗಳಿವೆ ಅದನ್ನೆಲ್ಲ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ರಿಸರ್ವೇಷನ್ ಕೌಂಟರ್ ಇದೆ ರೈಲ್ವೆದು. ಮತ್ತು ಜೊತೆಗೆ ಜಲಪ್ರಸಾದ ಜಲಪ್ರಸಾದ ವಾಟರ್ ಪ್ಲಾಂಟ್ ಇದೆ. ಈಗ ಇವ್ರು ನಮ್ಮ ಜೊತೆ ಬಂದಿದ್ದ ಯಾತ್ರಿಕರು ಭಕ್ತರು, ಇವರು ಕೂಡ ತುಮಕೂರದಿಂದ ಬಂದಿದ್ದಾರೆ. ಇವರು ಕೂಡ ಆಂಧ್ರ ಬಾರ್ಡರ್ ತುಮಕೂರು ಕನ್ನಡ ನಾಡಿನವರು ಇದ್ದಾರೆ. TTD ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ನೋಡ್ತಿದ್ದೀವಿ. ಅದು TTD ಅಡ್ಮಿನಿಸ್ಟ್ರೇಟಿವ್ ಆಫೀಸು. ಆದರೆ ಇಲ್ಲಿಂದನೇ ನಾವು ಏನದ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು, ಬಾಲಾಜಿಯ ದರ್ಶನ ಮಾಡೋದಕ್ಕೆ ಈ ಮಾರ್ಗವಾಗಿ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಹಿಂದ್ಗಡೆ ಇಲ್ಲೆಲ್ಲ ನೋಡ್ಬೋದು. ಇದು ಶಾಪಿಂಗ್ ಕಾಂಪ್ಲೆಕ್ಸ್. ಇದು ಟೋಟಲಿ ಶಾಪಿಂಗ್ ಏರಿಯಾ. ನಿಮಗೆ ಇಲ್ಲಿ ಏನೇ ಪೂಜಾ ಸಾಮಗ್ರಿಗಳು, ಮಕ್ಕಳ ಬಟ್ಟೆ ಆಗಿರ್ಬೋದು, ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಮತ್ತು ಇನ್ನೂ ಮಕ್ಕಳ ಆಟಿಕೆ ಸಾಮಾನುಗಳಾಗಿರ್ಬೋದು, ಪ್ರಸಾದಗಳಾಗಿರ್ಬೋದು, ಮಾಲೆಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಇಲ್ಲಿ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಈ ಎಲ್ಲ ಸಾಮಾನುಗಳನ್ನು ಇಲ್ಲಿ ಸಿಗ್ತಕ್ಕಂಥದ್ದು ವಿಶೇಷ. ಇದು ಈ ರೀತಿ ಇನ್ನೂ 2-3 ಮಾರ್ಕೆಟ್ ಇವೆ. ಮಂದಿರದ ಸುತ್ತಮುತ್ತ ಕೂಡ ಇದೆ. ಇದು ಮಂದಿರಕ್ಕೆ ಹೋಗ್ತಕ್ಕಂಥ ಸಂದರ್ಭ ಅಂದರೆ ಆ ಒಂದು ಬಸ್ ಸ್ಟ್ಯಾಂಡ್ ಸಮೀಪ ಇರ್ತಕ್ಕಂಥ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್. ಒಂದು ವಿಶೇಷವಾದಂಥ ಸೂಚನೆ ಏನಂದರೆ, ತಪ್ಪದೆ ಆಧಾರ್ ಕಾರ್ಡ್ ಜಿರಾಕ್ಸ್ ಅಥವಾ ಒರಿಜಿನಲ್ ತರೋದು ಭಾಳ ಉತ್ತಮ. ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಇಲ್ಲಿ ನಿಮ್ಮ ಮುಂದಿನ ಕೆಲಸ ಆಗ್ತಾವ. ಇಲ್ಲರಿ ಏನು ಇಲ್ಲಿ ನಿಮ್ಗೆ ಎಲ್ಲಿ ಪ್ರವೇಶ ಸಿಗಲ್ಲ. ಇಲ್ಲಿ ತಿರುಪತಿ ಬಾಲಾಜಿ ದರ್ಶನ ತಗೋಬೇಕಾದ್ರೆ ಆಧಾರ್ ಕಾರ್ಡ್ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದು ತಪ್ಪದೇ ತರಬೇಕು. ರೊಕ್ಕ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಜೇಬ್ನಲ್ಲಿ ಆಧಾರ್ ಕಾರ್ಡ್ ದೇವ್ರ ದರ್ಶನ ಕೊಡಂಗಿಲ್ಲ. ಆ ರೀತಿ ಇಲ್ಲಿ ಬಹಳ ಸ್ಟ್ರಿಕ್ಟ್ಲಿ ಆಗಿ ಇಲ್ಲಿಯ ಒಂದು TTD ಒಂದು ಅದು ಕಾಯ್ದೆ ಇದೆ. ದಯವಿಟ್ಟು ಎಲ್ಲರೂ ಇದನ್ನು ನೆನ್ಪಿಟ್ಕೋಬೇಕು, ಪಾಲಿಸಬೇಕು. ವಿಜಿಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆಫೀಸ್ ಇದು ಇಲ್ಲಿಯ ಭದ್ರತೆಯನ್ನು ನೋಡ್ತಕ್ಕಂಥ ಈ ಒಂದು ಕಾರ್ಯಾಲಯ. ಇದು ಸಪ್ತಗಿರಿ ಸರ್ಕಲ್ನಲ್ಲಿ ಇರ್ತಕ್ಕಂಥದ್ದು. ಇದು ಇಲ್ಲಿಂದನೇ ಟೋಟಲಿ ಮಾನಿಟರ್ ಮಾಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು. ಮತ್ತು ಇಲ್ಲಿ ತಮಗೆ ಏನೇ ಸಹಾಯ ಬೇಕಾದರೆ ಇಲ್ಲಿ ಈ ಸಪ್ತಗಿರಿ ಸರ್ಕಲ್ ಬಂದಮೇಲೆ ಇಲ್ಲಿಯ ಮಾಹಿತಿಯನ್ನು, ಇಲ್ಲಿಯ ನಿಮಗೆ ಸಹಾಯವನ್ನು ಕೊಡ್ತಕ್ಕಂಥ ಹೆಲ್ಪ್ ಡೆಸ್ಕ್ ಕೂಡ ಇಲ್ಲಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ ಇದು ಬಹಳ ಫೇಮಸ್ ಮಾರ್ಕೆಟಿಂಗ್ ಸರ್ಕಲ್. ಇಲ್ಲಿ ಮಾರ್ಕೆಟಿಂಗ್ ಇಲ್ಲೆಲ್ಲ ಕೂಡ ಸುತ್ತಮುತ್ತ ಅಂಗಡಿಗಳು, ಬ್ಯಾಂಕ್ಗಳು, ಇದು ಮೇನ್ ಏನದಲ್ಲ ಮೇನ್ ಸರ್ಕಲ್. ಇದು ಸಪ್ತಗಿರಿ ಸರ್ಕಲ್. ಇಲ್ಲಿ ಬಹಳಷ್ಟು ಜನ ಯಾತ್ರಿಕರು ಇಲ್ಲಿ ಬಂದರೆ ದರ್ಶನವನ್ನು ಮುಗಿದ ನಂತರ ಇಲ್ಲಿ ಬಂದು ಫೋಟೋವನ್ನು ತೆಗೆದುಕೊಳ್ಳೋದು ಇಲ್ಲಿ ವಿಶೇಷವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಹಿಂದ್ಗಡೆ ನೋಡಿ ಸಾಕಷ್ಟು ಜನ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಬಾಲಾಜಿಯ ಒಂದು ಮೂರ್ತಿ ಇದೆ ಮತ್ತು ಸುತ್ತಮುತ್ತ ಬಹಳ ಸುಂದರವಾಗಿರ್ತಕ್ಕಂಥ, ಇಲ್ಲಿ ತಿರುಪತಿ ಬಂದಲ್ಲಿ ಈ ಸರ್ಕಲ್ನಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳಗಳನ್ನು ನಾವು ನೋಡ್ಬೋದು. ಅಲ್ಲಿ ಒಂದು ಕೂಡ ಸರ್ಕಲ್ ಇದೆ. ಅಲ್ಲಿ ಸರ್ಕಲ್ ನೋಡ್ತಾ ಇದ್ದೀರಿ, ಅದು ಕೂಡ ಸರ್ಕಲ್ಲು. ಇದನ್ನೇ ಸಪ್ತಗಿರಿ ಸರ್ಕಲ್ ಅಂದರೆ. ಇಲ್ಲಿಂದನೇ ನಾವು ತಿರುಪತಿ ದೇವಸ್ಥಾನದ ಬಾಲಾಜಿಯ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ತಮಗೆ ತಿರುಪತಿ ಬಾಲಾಜಿ ಮಂದಿರದ ದರ್ಶನಕ್ಕಂತೆ ಹೋಗ್ತಕ್ಕಂಥದ್ದು. ಅಲ್ಲಿ CR ಆಫೀಸ್ ಇದೆ. ಅಲ್ಲೇ ನಿಮ್ಮ ರೂಮ್ ಬುಕಿಂಗ್ಸು ಮತ್ತು ಲಾಕರ್ಗಳನ್ನು ಎಲ್ಲ ಸಿಗ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ, ಅದು ಕೂಡ ತಮಗೆ ಮಾಹಿತಿ ಕೊಡ್ತೀನಿ. ಟಿಕೆಟ್ ಕೊಡೋದು ಅದೆಲ್ಲ ಬನ್ನಿ ನನ್ನ ಜೊತೆ. ಇರ್ತಕ್ಕಂಥದ್ದು ಇಲ್ಲಿ ನಾರದ ಮುನಿಯ ವಿಗ್ರಹವನ್ನು ನೋಡುವ ನಮ್ಮ ಹಿಂದ್ಗಡೆ. ಇದು ಸಪ್ತಗಿರಿ ಸರ್ಕಲ್ನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಗಾರ್ಡನ್ ಮಾಡಿ ಇದು ಸುಂದರವಾಗಿ ಕಾಣ್ತಕ್ಕಂಥ ಇದೊಂದು ಇಲ್ಲಿ ನಾರದ ಮುನಿ ವಿಗ್ರಹ. ಇಲ್ಲಿ ಸಪ್ತಗಿರಿ ರೆಸ್ಟ್ ಹೌಸ್ ಇದೆ. ಇಲ್ಲಿ ಮುಂದೆ ಇದು ಅನ್ನಪ್ರಸಾದ ಮತ್ತು CR ಆಫೀಸ್ಗೆ ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇಲ್ಲಿಂದನೇ ನಾವು ಹೋಗ್ಬೋದು ಅಂತಕ್ಕಂಥ, ಅದ್ರ ಕೂಡ ಅಲ್ಲಿ ಅದರ ಮಾಹಿತಿಯನ್ನು ನೀಡ್ತೇನೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಅನ್ನಪ್ರಸಾದದ ಕೌಂಟರ್ಗಳಿವೆ.
ಇಲ್ಲಿ ನೋಡ್ತಾ ಇದ್ದೀವಿ ಅನ್ನ ಪ್ರಸಾದ ಕೌಂಟರ್ಗಳು. ಇಲ್ಲಿ ನೋಡಿ ಬಂದಂಥ ಭಕ್ತರಿಗೆ ಈ ರೀತಿ ಸಣ್ಣ ಸಣ್ಣ ಕೌಂಟರ್ಗಳು ಕೂಡ ಇದೆ. ದೊಡ್ಡ ಪ್ರಮಾಣದಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಇರ್ತಕ್ಕಂಥ ಅಂಥ ಒಂದು ಪ್ರಸಾದ ಮಂದಿರಗಳು ಕೂಡ ಅಲ್ಲಿ ನಾವು ಇಲ್ಲಿ ನೋಡಿ ಟೋಟಲಿ ನೀರಿನ ಬಾಟಲ್ ಟೋಟಲಿ ಗ್ಲಾಸ್ನಲ್ಲಿ ಕೊಡ್ತಾರೆ. ಇಲ್ಲಿ ಇದನ್ನು 50 ರೂಪಾಯಿ ಕೊಟ್ಟು ತಗೋಬೇಕು. ಪ್ಲಾಸ್ಟಿಕ್ ಟೋಟಲಿ ಬ್ಯಾನ್ ಇದೆ. ಅದಕ್ಕೋಸ್ಕರ ಈ ರೀತಿ ಬಾಟಲ್ಗಳನ್ನು ತೊಗೊಂಡು ನೀರನ್ನು ಕುಡಿದು ಮತ್ತು ಬಾಟಲ್ ವಾಪಸ್ ಕೊಟ್ಟರೆ 20 ರೂಪಾಯಿ ವಾಪಸ್ ಕೊಡ್ತಾರೆ. ಅದಕ್ಕೆ ದಯವಿಟ್ಟು 20 ರೂಪಾಯಿ ತಗೋತಾರೆ, 30 ರೂಪಾಯಿ ವಾಪಸ್ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ದಿನದಲ್ಲಿ ಇಲ್ಲಿ ಬರುವಾಗ ಯಾರು ಕೂಡ ಪ್ಲಾಸ್ಟಿಕ್ ಬಾಟಲ್ ತರಬಾರ್ದು. ಮತ್ತು ಇದು ಪರಿಸರ ಕಾಳಜಿ ಕೂಡ ಮತ್ತು ತಿರುಪತಿ ಮಂದಿರದಲ್ಲಿರ್ತಕ್ಕಂಥ ಒಂದು ಕಾಯ್ದೆ ವ್ಯವಸ್ಥೆ. 40-50 ಫೀಟ್ನಲ್ಲಿ ಅರ್ಧ ಕಿಲೋಮೀಟರ್ನಲ್ಲಿ ಕೂಡ ಈ ರೀತಿ ಶೌಚಾಲಯಗಳನ್ನು ಬಹಳ ಹೈಜಿನಿಕ್ ಆಗಿರ್ತಾರೆ. ಲೇಡೀಸ್ ಅಂಡ್ ಜೆಂಟ್ಸ್ ಟಾಯ್ಲೆಟ್ಗಳನ್ನು ಕೂಡ ಇಲ್ಲಿ ನೋಡೋದು ವಿಶೇಷ. ಹೌದು, ಸ್ಪೆಷಲ್ ಮೇಡಮ್. ತಿರುಪತಿ ದೇವಸ್ಥಾನದ ಸಮೀಪ ಹತ್ತಿರ ಬಂದ ಮೇಲೆ ಅಲ್ಲಿ ಹಂಗೆ ಸಪ್ತಗಿರಿ ಸರ್ಕಲ್ನಲ್ಲಿ ಬಾಲಾಜಿ ವೆಂಕಟರಮಣನ ಮೂರ್ತಿಯನ್ನು ನೋಡಿದೆವು. ಅದೇ ರೀತಿ ಬಾಲಾಜಿಯ ದಶಾವತಾರಗಳು, ವಿಷ್ಣುವಿನ ದಶಾವತಾರಗಳಾಗಿರ್ತಕ್ಕಂಥ ಹೀಗೆ 10 ಅವತಾರಗಳನ್ನು ಇಲ್ಲಿ ಮಾಡಿ ಇಲ್ಲಿ ಫೋಟೋನ ತೆಗೆದುತಕ್ಕಂಥ ಒಳ್ಳೆಯ ಸ್ಪಾಟ್ ಇದೆ. ಇದು ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಸರ್ಕಲ್ಲು. ಮತ್ತು ಇಲ್ಲಿ 10 ಅವತಾರಗಳ ವಿಷ್ಣುವಿನ 10 ಅವತಾರಗಳ ದರ್ಶನವನ್ನು ಕೂಡ ಪಡಿಬೋದು. ಈಗ ನಾವು ತಿರುಪತಿ ಬಾಲಾಜಿ ದೇವಸ್ಥಾನದ ಒಳಗಡೆ ಬಂದ ಮೇಲೆ, ತಿರುಪತಿಯ ಬಾಲಾಜಿಯ ದರ್ಶನವನ್ನು ಪಡೆದ ಮೇಲೆ ಇಲ್ಲಿ ಬಂದ ಮೇಲೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇಲ್ಲಿಯ ಪ್ರಸಾದ ತಿರುಪತಿ ಲಡ್ಡುವನ್ನು ತೊಗೊಂಡ್ಕೊಂಡು ಹೋಗೋದು. ಇಡೀ ಯಾರೇ ಇಲ್ಲಿ ಭಕ್ತರು ಬಂದ್ರೆ ಲಡ್ಡುವನ್ನು ಮರೆಯಲಾರದೆ ಪ್ರಸಾದವನ್ನು, ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿಯ ಒಂದು ವಾಡಿಕೆ. ಇಲ್ಲಿಯ ಲಡ್ಡು ಕೂಡ ಇಡೀ ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಲಡ್ಡು. ಈ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ತೊಗೊಂಡು ಹೋಗ್ತಕ್ಕಂಥದ್ದು ಕೌಂಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಪ್ರಸಾದ ಸೇಲ್ಸ್ ಕೌಂಟರ್ ಅಂತಿದೆ ಇಲ್ಲಿ. ಮತ್ತು ಈ ಮಂದಿರದ ಆವರಣದಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಹಿಂದುಗಡೆ ಕಳ್ಳರು ಕೂಡ ಭಾಳಷ್ಟು ಜನ ಕಳ್ಳರು ಇದ್ದಾರೆ ಇಲ್ಲಿ. ಅದು ಕೂಡ ಇಲ್ಲಿ TTDದವರು ತಮ್ಮ ಅಮೂಲ್ಯವಾದ ವಸ್ತುಗಳನ್ನು ಕಳ್ಳರಿಂದ ಎಚ್ಚರಿಕೆ ಅಂತಕ್ಕಂಥ ಬೋರ್ಡು ಕೂಡ ಇಲ್ಲಿಯ ಪೊಲೀಸ್ ಇಲಾಖೆದವರು ಮತ್ತು TTDದವರು ಹಚ್ಚಿದ್ದಾರೆ. ಅದಕ್ಕೋಸ್ಕರ ಜಾಗರೂಕತೆಯಿಂದ ಇರಬೇಕು. ಭಾಳ ಇಲ್ಲಿ ರಶ್ ಮತ್ತು ಗರ್ದಿ ಇರುತ್ತೆ. ಈಗ ನಾವು ಇಲ್ಲಿಯ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಲಡ್ಡುವನ್ನು ಪ್ರಸಾದದ ಕೌಂಟ್ರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಮೇಲೆ ಇಲ್ಲಿ ಬಂದ ಮೇಲೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇಲ್ಲಿಯ ಪ್ರಸಾದ ತಿರುಪತಿ ಲಡ್ಡುವನ್ನು ತೊಗೊಂಡ್ಕೊಂಡು ಹೋಗೋದು. ಇಡೀ ಯಾರೇ ಇಲ್ಲಿ ಭಕ್ತರು ಬಂದ್ರೆ ಲಡ್ಡುವನ್ನು ಮರೆಯಲಾರದೆ ಪ್ರಸಾದವನ್ನು, ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿಯ ಒಂದು ವಾಡಿಕೆ. ಇಲ್ಲಿಯ ಲಡ್ಡು ಕೂಡ ಇಡೀ ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಲಡ್ಡು. ಈ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ತೊಗೊಂಡು ಹೋಗ್ತಕ್ಕಂಥದ್ದು ಕೌಂಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ತಾವು ನೋಡ್ಬೋದು, ಇಲ್ಲಿ ಪ್ರಸಾದ ಸೇಲ್ಸ್ ಕೌಂಟರ್ ಅಂತಿದೆ ಇಲ್ಲಿ. ಮತ್ತು ಈ ಮಂದಿರದ ಆವರಣದಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಹಿಂದುಗಡೆ ಕಳ್ಳರು ಕೂಡ ಭಾಳಷ್ಟು ಜನ ಕಳ್ಳರು ಇದ್ದಾರೆ ಇಲ್ಲಿ. ಅದು ಕೂಡ ಇಲ್ಲಿ TTDದವರು ತಮ್ಮ ಅಮೂಲ್ಯವಾದ ವಸ್ತುಗಳನ್ನು ಕಳ್ಳರಿಂದ ಎಚ್ಚರಿಕೆ ಅಂತಕ್ಕಂಥ ಬೋರ್ಡು ಕೂಡ ಇಲ್ಲಿಯ ಪೊಲೀಸ್ ಇಲಾಖೆದವರು ಮತ್ತು TTDದವರು ಹಚ್ಚಿದ್ದಾರೆ. ಅದಕ್ಕೋಸ್ಕರ ಜಾಗರೂಕತೆಯಿಂದ ಇರಬೇಕು. ಭಾಳ ಇಲ್ಲಿ ರಶ್ ಮತ್ತು ಗರ್ದಿ ಇರುತ್ತೆ. ಈಗ ನಾವು ಇಲ್ಲಿಯ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಲಡ್ಡುವನ್ನು ಪ್ರಸಾದದ ಕೌಂಟ್ರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ